ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಕಲ್ಯಾಗೇಟ್ ವೃತ್ತದಲ್ಲಿ ನೂತನವಾಗಿ ವೈಭವ್ ಕಣ್ಣಿನ ಆಸ್ಪತ್ರೆಯನ್ನು ಪ್ರಾರಂಭಿಸಲಾಗಿದೆ. ಈ ಆಸ್ಪತ್ರೆಯನ್ನು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಂಜಾವಧೂತ ಸ್ವಾಮೀಜಿಗಳು ಟೇಪ್ ಕತ್ತರಿಸಿ ದೀಪ ಬೆಳಗಿಸುವುದರ ಮೂಲಕ ವೈಭವ್ ಕಣ್ಣಿನ ಆಸ್ಪತ್ರೆಯ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವೈಭವ್ ಕಣ್ಣಿನ ಆಸ್ಪತ್ರೆಯ ಸಂಸ್ಥಾಪಕ ಅಧ್ಯಕ್ಷ ಕೆ ಬೆಟ್ಟತಿಮ್ಮೇಗೌಡ, ವೈದ್ಯಕೀಯ ನಿರ್ದೇಶಕಿ ಡಾಕ್ಟರ್ ಅಪೂರ್ವ ಎನ್, ಸಹ ವೈದ್ಯಕೀಯ ನಿರ್ದೇಶಕಿ ಡಾಕ್ಟರ್ ಮಾನಸ ಸಿಎನ್, ನಿರ್ದೇಶಕಿ ಶ್ರೀಮತಿ ಪ್ರತಿಭಾ ಕೆ ಹಾಗೂ ಇನ್ನೂ ಅನೇಕ ಸ್ನೇಹಿತರು ಹಾಗೂ ಬಂಧು ಬಾಂಧವರು ವೈಭವ್ ಕಣ್ಣಿನ ಆಸ್ಪತ್ರೆಯ ಪ್ರಾರಂಭೋತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನುಗೂಡಿ ಭಕ್ತಿಯಲ್ಲಿ ಅನುದಿನ ಅನುಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಈ ದಿನ ನಮ್ಮ ಬೆಟ್ಟೇಗೌಡರು ಮೇ 29ನೇ ತಾರೀಕಿನ ಹುಣ್ಣಿಮೆ, 30 ಸಹ ಹುಣ್ಣಿಮೆ, 31 ಸಹ ಹುಣ್ಣಿಮೆ, 3 ದಿವಸ ಒಳ್ಳೆಯ ಶ್ರೇಷ್ಠವಾದಂಥ ದಿವಸದ ವೈಭವ ನೇತ್ರಾಲಯ ಅಂತ ಹೇಳ್ಬಿಟ್ಟು ಮಾಗಡಿ ಟೌನಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂಥ ಶಸ್ತ್ರಚಿಕಿತ್ಸೆ ಹಾಗೂ ಕನ್ನಡಕಗಳು ಕೊಡೋದಿರ್ಬೋದು, ಕಣ್ಣಿಗೆ ಸಂಬಂಧಪಟ್ಟಂತೆ ಯಾವುದೇ ದೋಷಗಳನ್ನು ಪರೀಕ್ಷೆ ಮಾಡ್ಕೊಳ್ಳೋದಿರ್ಬೋದು, ಇದೆಲ್ಲವೂ ಸಹ ಈ ಭಾಗದ ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಇವತ್ತು ಪ್ರಾರಂಭ ಮಾಡಿರೋದು ಒಂದು ಶಾಖೆಯಾಗಿ ನಮಗೆ ಭಾಳ ಸಂತೋಷದ ವಿಷಯ. ನೆಲಮಂಗಲದಲ್ಲೂ ಸಹ ಇದನ್ನು ಫಸ್ಟ್ ಪ್ರಾರಂಭ ಮಾಡಿದರು, ಅಲ್ಲೂ ಸಹ ಯಶಸ್ವಿಯಾಗಿ ನಡೆದು ಅಲ್ಲೂ ಸಹ ಭಾಳಷ್ಟು ಜನ, ಸಾವಿರಾರು ಜನ ಅಸಹಾಯಕರು ಅವರೆಲ್ಲರೂ ಸಹ ಅದರ ಬೆನಿಫಿಟ್ನ ಪಡ್ಕೊಂಡಿದ್ದಾರೆ. ಉತ್ತಮ ಗುಣಮಟ್ಟದ ದೃಷ್ಟಿಯನ್ನು ಪಡ್ಕೊಂಡಿದ್ದಾರೆ ಹಾಗೂ ಕನ್ನಡಕಗಳನ್ನು ಸಹ ಗುಣಮಟ್ಟದ ಕನ್ನಡಕಗಳನ್ನು ಭಾಳಷ್ಟು ಜನಕ್ಕೆ ಉಚಿತವಾಗೂ ಸಹ ವಿತರಣೆ ಮಾಡಿದ್ದಾರೆ.
ಇದರಿಂದ ಬಂದಂಥ ಹಣವನ್ನು, ಬಹುಪಾಲು ಹಣವನ್ನು ಅವರು ಸಮಾಜ ಸೇವೆಗೆ ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡು, ವಿಶ್ವಮಾನವ ಸೇವಾ ಟ್ರಸ್ಟ್ ಅಂತ ಮಾಡ್ಕೊಂಡು, ಆ ಟ್ರಸ್ಟಿನ ಮುಖಾಂತರ ಪ್ರತಿ ತಿಂಗಳೂ ಸಹ ಅವರ ಸದಸ್ಯರೆಲ್ಲರೂ ಸಹ ಸೇರಿ ತಮ್ಮ ದುಡಿಮೆಯಲ್ಲಿ ಸುಮಾರು ಒಂದು 20-25% ಹಣವನ್ನು ಸಮಾಜ ಸೇವೆಗೋಸ್ಕರ, ದೇಶದ ಸೇವೆಗೋಸ್ಕರ, ಧರ್ಮದ ಸೇವೆಗೋಸ್ಕರ ಬಳಸ್ತಾ ಇದ್ದಾರೆ. ಹಾಗಾಗಿ ಈ ವೈಭವ ನೇತ್ರಾಲಯದ ಅಧ್ಯಕ್ಷರು ಅಥವಾ ಅದರ ಮಾಲೀಕರಾದಂಥ ನಮ್ಮ ಬೆಟ್ಟತಿಮ್ಮೇಗೌಡರು ಈ ಕೆಲಸಗಳನ್ನು ಮಾಡ್ತಿರೋದು ನಿಜವಾಗ್ಲೂ ಅನುಕರಣೀಯ. ಎಲ್ಲ ಉದ್ಯಮಿಗಳು ಸಹ ಅಥವಾ ಎಲ್ಲ ಬೇರೆ ಯಾವುದೇ ರೀತಿಯ ಆದಾಯ ಬರುವಂಥದ್ದು ಅಥವಾ ಸೇವಾ ಕಾರ್ಯ ಇರುವಂಥದ್ದೆಲ್ಲವೂ ಸಹ ಈ ರೀತಿ ಇವರನ್ನು ಅನುಸರಿಸಿದ್ರೆ, ಅಂದರೆ ಒಂದಿಷ್ಟು ಹಣವನ್ನು, ಅದ್ರಲ್ಲಿ ಬಂದಂಥ ಹಣವನ್ನು ಸಮಾಜ ಸೇವೆಗೋಸ್ಕರ, ಬಡವರಿಗೋಸ್ಕರ, ಏನು ಇಲ್ಲದಂಥ ಪಾಪ ಹಣವನ್ನೇ ಕಟ್ಟಲಿಕ್ಕೆ ಆಗದಂಥವ್ರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡೋದಿರ್ಬೋದು, ಉಚಿತವಾಗಿ ಕನ್ನಡಕ ಕೊಡೋದಿರ್ಬೋದು, ಇಂಥವೆಲ್ಲ ಕೆಲಸಗಳನ್ನು ಮಾಡಿದಾಗ ನಮ್ಮ ದೇಶ ನಿಜವಾಗ್ಲೂ ಸುಭಿಕ್ಷವಾಗುತ್ತೆ. ಅದು ಸಾರ್ಥಕವಾದಂಥ ಕೆಲಸ ಅಂತ ನಾವು ಆಶಿಸ್ತೀವಿ. ಹಾಗಾಗಿ ವೈಭವ ನೇತ್ರಾಲಯದ ಮಾಗಡಿ ಟೌನ್ನ ಶಾಖೆ ಯಶಸ್ವಿಯಾಗಿ ಚೆನ್ನಾಗಿ ಬೆಳೀಲಿ, ಭಾಳಷ್ಟು ಜನ ಇದರ ಬೆನಿಫಿಟ್ನ ಪಡ್ಕೊಳ್ಳಿ. ನಾರಾಯಣ ನೇತ್ರಾಲಯದಲ್ಲಿರುವಂಥ ಗುಣಮಟ್ಟದ ಇನ್ಸ್ಟ್ರೂಮೆಂಟ್ಗಳನ್ನು ಸಹ ಇಲ್ಲಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಅದರ ಬೆನಿಫಿಟ್ನ ಪಡ್ಕೊಂಡು ದೃಷ್ಟಿ ಭಾಳ ಇಂಪಾರ್ಟೆಂಟ್, ನಯನಂ ಪ್ರಧಾನಂ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ದೃಷ್ಟಿಯನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಈ ವೈಭವ ನೇತ್ರಾಲಯ ಸಹಕಾರಿ ಮಾಡಿದ್ದೆ, ಅದರ ಉಪಯೋಗ ಪಡ್ಕೊಳ್ಳಿಕ್ಕೆ ನಾವು ಆಶಿಸ್ತೀವಿ. ಈ ಶಾಖೆ ಚೆನ್ನಾಗಾಗಲಿ ಅಂತ ನಾವು ಹೃತ್ಪೂರ್ವಕವಾಗಿ ಒಂದು ಹಾರೈಸ್ತೀವಿ. ಐತಿಹಾಸಿಕ ಮಾಗಡಿ ಪಟ್ಟಣದ ಕೆಂಪೇಗೌಡರ ಸ್ಮರಣೆಯೊಂದಿಗೆ ಕಲ್ಯಾಬಾಗಿಲು ಚನ್ನನರಸಿಂಹಯ್ಯ ಸರ್ಕಲ್ನಲ್ಲಿ ಇವತ್ತು ವೈಭವ್ ಮೆಡಿಕಲ್ ಕಣ್ಣಿನ ನೇತ್ರ ಚಿಕಿತ್ಸಾಲಯವನ್ನು ಆರಂಭಿಸ್ತಾ ಇದ್ದೀವಿ. ವೈಭವ್ ನೇತ್ರ ಚಿಕಿತ್ಸಾಲಯದಲ್ಲಿ ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ಏನೇನು ಸವಲತ್ತುಗಳು ಸಿಕ್ಕುತ್ತೆ, ಇತರೆ ಆಸ್ಪತ್ರೆಗಳಿಂದ ಭಿನ್ನತೆ ಏನಿದೆ ಅನ್ನೋದನ್ನು ಹಂಚ್ಕೊಳ್ಳಿ ಸರ್. ಸರ್, ವೈಭವ್ ಕಣ್ಣಿನ ಆಸ್ಪತ್ರೆಯಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ಈ ಗ್ರಾಮೀಣ ಭಾಗದ ಜನ ಅವರ ಸಮಯವನ್ನು ನಗರ ಪ್ರದೇಶಗಳಿಗೆ ಹೋಗಿದಾಗ ವ್ಯರ್ಥ ಮಾಡಿಕೊಳ್ತಿರನೆ ಇಲ್ಲೇ ಅವರಿಗೆ ಎಲ್ಲ ಚಿಕಿತ್ಸೆಗಳು ಕೂಡ ಇಲ್ಲೇ ಸಿಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಆಸ್ಪತ್ರೆಯನ್ನು ಇವತ್ತು ನಾವು ಡಾಕ್ಟರ್ ಮಾನಸ ಅವರು ಮತ್ತು ಡಾಕ್ಟರ್ ಅಪೂರ್ವ ಅವರ ಜೊತೆಯಲ್ಲಿ ಸೇರಿ ಈ ಒಂದು ಸಂಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಇದಕ್ಕೂ ಮೊದಲು ನಮ್ದು ಆಲ್ರೆಡಿ ನೆಲಮಂಗಲದಲ್ಲಿ 7 ವರ್ಷದಿಂದ ನಾವು ಕಾರ್ಯ ಮಾಡ್ಕೊಳ್ತಾ ಬಂದಿದ್ದೀವಿ ಕಣ್ಣಿನ ಆಸ್ಪತ್ರೆನ. ಇಲ್ಲಿ ಕೆಟ್ರಾಕ್ಟ್ಗೆ ಸಂಬಂಧಪಟ್ಟಂಥ ಚಿಕಿತ್ಸೆಗಳಿರ್ಬೋದು, ಮತ್ತು ಮಧುಮೇಹಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆಗಳಿರ್ಬೋದು, ಗ್ಲಕೋಮಾಗೆ ಸಂಬಂಧಪಟ್ಟಂಥ ಚಿಕಿತ್ಸೆಗಳಿರ್ಬೋದು, ಮತ್ತು ಯಾರು ಕನ್ನಡಕ ಹಾಕ್ಕೊಳ್ಳೋದು ಬೇಡ ಅನ್ನುವಂಥ ಒಂದು ಯಂಗ್ಸ್ಟರ್ ಕನ್ನಡಕ ಹಾಕ್ಕೊಳ್ಳೋದು ಬೇಡ ಅಂತ ಇರ್ತಾರೆ, ಅದು ಕನ್ನಡಕ ಫ್ರೀ, ಅದು ಲಾಸಿಕ್ ಅಂತ ಕರಿತೀವಿ, ರಿಫ್ರಾಕ್ಟಿವ್ ಸರ್ಜರಿ ಅಂತ, ಆ ಚಿಕಿತ್ಸೆ ಇರ್ಬೋದು, ಮತ್ತು UVITs ಇರ್ಬೋದು, ಮತ್ತು ಜನರಲ್ ಆಪ್ಥಮಾಲಜಿ ಅಂತ ನಾವೇನು ಕರಿತೀವಿ, ಜನರಲ್ ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆಗಳು, ಆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒಂದೇ ಸೂರಿನ ಅಡಿಯಲ್ಲಿ ನಾವು ಜನಗಳಿಗೆ ನೀಡಬೇಕು ಅನ್ನೋ ಒಂದು ಆಸೆಯಿಂದ ಈ ಒಂದು ವೈಭವ್ ಕಣ್ಣಿನ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ. ಕಣ್ಣಿಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಶಸ್ತ್ರಚಿಕಿತ್ಸೆ ಇರ್ಬೋದು, OPD ಇರ್ಬೋದು, ಲೇಸರ್ಸ್ಗಳಿರ್ಬೋದು, ಎಲ್ಲ ರೀತಿಯ ಸೌಲಭ್ಯಗಳನ್ನು ಈ ಸಂಸ್ಥೆಯಲ್ಲಿ ಒದಗಿಸ್ತಾ ಇದ್ದೀವಿ. ಚಾರ್ಜಸ್ ಏನು ಮಾಡ್ತೀರಾ ಸರ್? ಚಾರ್ಜಸ್ಸು ನಾವು ಈ ಬೇರೆ ಆಸ್ಪತ್ರೆಗೆ ಕಂಪೇರ್ ಮಾಡಿದರೆ ನಾವು ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ, ಅಂದರೆ ತುಂಬ ಕಡಿಮೆ ದರದಲ್ಲಿ ಈ ಒಂದು ಗ್ರಾಮೀಣ ಭಾಗದ ಜನರಿಗೆ ಒಂದು ಸೌಲಭ್ಯಗಳನ್ನು ಒದಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಕನ್ಸಲ್ಟೇಷನ್ ಎಲ್ಲ ಈಗ 600 ರೂಪಾಯಿ, 800 ರೂಪಾಯಿ, 1000 ರೂಪಾಯಿ ತೊಗೊಳ್ಳೋ ಒಂದು ಜಾಗದಲ್ಲಿ ನಾವು ಬರೀ 200 ರೂಪಾಯಿ ಕನ್ಸಲ್ಟೇಷನ್ ತೊಗೊಳ್ತಾ ಇದ್ದೀವಿ. ಇದರಲ್ಲಿ ಆಪ್ರೇಷನ್ಸ್ ಎಲ್ಲ 5000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಅದು ಲೆನ್ಸ್ ಏನು ನಾವು ಲೆನ್ಸನ್ನು ಅಳವಡಿಸ್ತೀವಿ ಕಣ್ಣೊಳಗಡೆಗೆ, ಅವರ ಒಂದು ಹಣಕಾಸಿನ ಪರಿಸ್ಥಿತಿನ ನೋಡಿಕೊಂಡು ಅವ್ರಿಗೆ ಯಾವುದು ಬೇಕಾದರೂ ಹಾಕ್ಸ್ಕೊಳ್ಬೋದು. ಸೊ ಸ್ಟಾರ್ಟಿಂಗ್ 5000 ರೂಪಾಯಿಂದನೂ ಇದೆ. ಯಾಕೆಂದರೆ ಈ ಕಡೆ ಭಾಗದಲ್ಲಿ ಇರ್ತಕ್ಕಂಥೆಲ್ಲ ರೈತಾಪಿ ವರ್ಗದಲ್ಲಿರೋದ್ರಿಂದ ಚಾರ್ಜಸ್ ಬಗ್ಗೆ ಕೇಳಿದ್ದಾರೆ ಉದ್ದೇಶಕ್ಕೆ. ಹೌದು ಸರ್, ಅದಕ್ಕೆ ಅವ್ರಿಗೆ ಏನು ಒಂದು ಕೈಗೆಟುಕೋ ದರದಲ್ಲಿ ಈ ಒಂದು ಗ್ರಾಮೀಣ ಭಾಗದ ಜನಕ್ಕೆ ಅವ್ರಿಗೆ ಕೈಗೆಟುಕೋ ದರದಲ್ಲೇ ಒಂದು ಕಮ್ಮಿ ರೇಟಲ್ಲಿ ಆ ಚಾರ್ಜಸ್ಸನ್ನು ಇಟ್ಕೊಂಡು. ಸೊ ರೈತಾಪಿ ವರ್ಗದವರ ನೇತ್ರ ತಪಾಸಣೆ ಜೊತೆಗೆ ಅವರ ನೇತ್ರ ಸಂರಕ್ಷಣೆ ಬಗ್ಗೆ ತಾವು ಕೈಗೊಂಡಿರುವ ಕ್ರಮ ಸರಳವಾಗಿರುತ್ತೆ. ಧನ್ಯವಾದಗಳು. ಅಂತ ಕಣ್ಣಿನ ಡಾಕ್ಟ್ರು. ಈ
ಈ ರೈತರು ಇರೋದ್ರಿಂದ ಅವ್ರಿಗೆ ಕಣ್ಣು ಏಟಾಗುವಂಥದ್ದೆಲ್ಲ ತುಂಬ ಕಾಮನ್ ಆಗಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಬೇಗ ಗುಣ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅವರಿಗೆ ರೈತರ ಹತ್ತಿರ ಇರೋದ್ರಿಂದ ಅದೊಂದು ಅನುಕೂಲ ಆಗುತ್ತೆ. ಆಮೇಲೆ ಆಪ್ರೇಷನ್ ಮಾಡಿ ಅವರು ಈಗ ಲೇಸರ್ ಸೂಚರ್ಲೆಸ್ ಸರ್ಜರೀಸ್ ಅಂತ ಹೇಳ್ತೀವಿ, ಅದೆಲ್ಲ ಮಾಡಿಸಿದ್ರೆ ಆಪ್ರೇಷನ್ ಆಗಿ 5 ರಿಂದ 1 ವಾರದೊಳಗಡೆ ಅವ್ರು ವಾಪಸ್ ಅವ್ರ ಕೆಲಸಗಳಿಗೆ ಹೋಗ್ಬೋದು. ಆ ಥರದ್ದು ಆಪ್ರೇಷನ್ ಮಾಡೋ ಸೌಲಭ್ಯನೂ ಇಲ್ಲಿ ಇರುತ್ತೆ. ಅದು ಬಿಟ್ಟರೆ ಈಗಿನ ಜನ್ರೇಷನ್ ಯಂಗ್ಸ್ಟರ್ಸ್ ಇರ್ತಾರಲ್ಲ, ಅವ್ರು ಕನ್ನಡಕ ಹಾಕೊಳ್ಳೋಕೆ ಇಷ್ಟಪಡೋದಿಲ್ಲ, ಅಂಥವ್ರಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ, ಅದನ್ನು ಪ್ರೊವೈಡ್ ಮಾಡ್ತೀವಿ ಇಲ್ಲಿ. ಅದು ಬಿಟ್ಟರೆ ಪ್ಲಾಸ್ಟಿಕ್ ಆಪ್ರೇಷನ್ಸ್, ಕನ್ನಡಕ ಮುಕ್ತ, ಈ ಕನ್ನಡಕ ಇಲ್ದಲೇ ಓಡಾಡ್ಕೋಬಹುದು. ಅವರು ಆಪ್ರೇಷನ್ ಆಗಿ ಏನು ಒಂದು 15 to 20 ಡೇಸಲ್ಲಿ ಅವ್ರದ್ದು ದೃಷ್ಟಿ ಎಲ್ಲ ವಾಪಸ್ ನಾರ್ಮಲ್ ಹೇಗೆ ಕಾಣಿಸುತ್ತೆ ಅಷ್ಟು ಬಂದಿರುತ್ತೆ. ಸೊ ಆ್ಯಂಡ್ ಗ್ಲಾಕೋಮಾ ಅಂತ ಹೇಳ್ತೀವಿ. ಗ್ಲಾಕೋಮಾದು ಅವ್ರಿಗೇನು ಗೊತ್ತಾಗ್ತಾ ಇರಲ್ಲ, ಸ್ಟಾರ್ಟಿಂಗ್ ದೃಷ್ಟಿ ಚೆನ್ನಾಗೇ ಇರುತ್ತೆ ಫಸ್ಟ್ ಅರ್ಲಿ ಸ್ಟೇಜಸಲ್ಲಿ. ಅದು ಬೇಗ ತೋರಿಸ್ಕೊಂಡು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ಟ್ರೀಟ್ಮೆಂಟ್ ವಿಷನ್ ರಿಕವರಿ ಚೆನ್ನಾಗಿರುತ್ತೆ, ಅದು ಒಂದು ಇರುತ್ತೆ. ಕನ್ನಡಕ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ? ಸರ್ ಕನ್ನಡಕ ರೇಟ್ಸ್ ಎಲ್ಲ ನಮಗೆ ಒಂದು 500 ರುಪೀಸಿಂದ. ಸೊ ಅದು ಲೆನ್ಸ್ ಏನು ನಾವು ಹಾಕ್ಕೊಳ್ತಾರೆ ಜನ, ಈಗ ಫ್ರೇಮ್ ನೀವೇನು ಚೂಸ್ ಮಾಡ್ತೀರಿ, ಲೆನ್ಸ್ ಇರ್ಬೋದು, ಫ್ರೇಮ್ ಇರ್ಬೋದು. ಸೊ ವಸ್ತು ನಾವು ಏನು ಕಾಸು ಕೊಡ್ತೀವಿ ಅದ್ರ ಮೇಲೆ ಸಿಗುತ್ತೆ ಸರ್. ಇದಕ್ಕೆ 500 ರೂಪಾಯಿಗೂ ಇದೆ, 5 ಲಕ್ಷಕ್ಕೂ ಸಿಗುತ್ತೆ ಕನ್ನಡಕ ಲೆನ್ಸ್. ಓಕೆನಾ? ಅದೇನಂದರೆ ಕ್ವಾಲಿಟಿ ಇದ್ರ ಮೇಲೆ ಕಾಸ್ಟು ಹಾಗೆ ಇರುತ್ತೆ. ನಾವೀಗ ಪ್ರಾರಂಭದಲ್ಲಿ ಏನೀಗ ಗ್ರಾಮೀಣ ಭಾಗ ಅನ್ನೋ ಉದ್ದೇಶ ಇಟ್ಕೊಂಡು 500 ರೂಪಾಯಿಂದಲೂ ಇಟ್ಟಿದ್ದೀವಿ. ಮತ್ತು ರೀಡಿಂಗ್ ಕನ್ನಡಕ ಎಲ್ಲ 100 ರೂಪಾಯಿ 150 ರೂಪಾಯಿಗೂ ಸಿಗುತ್ತೆ ಇದರಲ್ಲಿ. ಬಟ್ ಯಾರು ನನಗೆ ಒಳ್ಳೆ ಫ್ರೇಮ್ ಬೇಕು, ಒಳ್ಳೆ ಬ್ರ್ಯಾಂಡ್ ಲೆನ್ಸಸ್ ಬೇಕು ಅಂತಾರೆ, ಅದು ಕಾಮನ್ ಆಗಿ ಕಾಸ್ಟ್ ಜಾಸ್ತಿನೇ ಇದ್ದೇ ಇರುತ್ತೆ ಸರ್ ಬ್ರ್ಯಾಂಡ್ ಅಂತ ಹೋದಾಗ. ರೈತರು ಮಕ್ಕಳೆಲ್ಲ ಜಾಸ್ತಿ ಇದ್ದಾರೆ ಈ ಕಡೆ, ಅವ್ರಿಗೆಲ್ಲ ಒಂದು ಸ್ವಲ್ಪ ಸೇವೆ ಮಾಡೋಣ ಅಂತ ಆಸೆ ಇದೆ. ಆಮೇಲೆ ಎಲ್ಲ ಥರ ಸೌಲಭ್ಯ ಇದೆ ಇಲ್ಲಿ. ರೆಟಿನಾ ಚೆಕಪ್ ಇದೆ, ಇವಾಗ ಡಯಾಬಿಟೀಸ್ ತುಂಬ ಕಾಮನ್ ಇದೆ. ಸೊ ಅದರಿಂದ ರೆಟಿನಾಲು ಚೇಂಜಸ್ ಆಗುತ್ತೆ. ಸೊ ಆ ಚೆಕಪ್ ಇದೆ, ಗ್ಲೋಕೋಮಾದಿದೆ, ಎಲ್ಲ ಈಗ ಸಿಟಿಲಿ ಏನೇನು ಫೆಸಿಲಿಟೀಸ್ ಇದೆ ಅದೆಲ್ಲ ಇಲ್ಲಿದೆ. ಸೊ ಅಲ್ಲಿ ಹೋಗೋದೇನು ಬೇಕಾಗಲ್ಲ, ಇಲ್ಲೇ ಬಂದರೆ ಎಲ್ಲ ಕಂಪ್ಲೀಟ್ ಚೆಕಪ್ ಮಾಡಿ ಕಳಿಸ್ತೀವಿ. ಆಪ್ರೇಷನ್ ಫೆಸಿಲಿಟೀಸ್ ಇದೆ, ಲೇಟೆಸ್ಟ್ ಟೆಕ್ನಾಲಜಿಗಳೆಲ್ಲ ಇದೆ. ಆಪ್ರೇಷನ್ಸ್ ಬೇಕು ಅಂತೀವಿ, ಅದೆಲ್ಲ ಇಲ್ಲೆಲ್ಲ ಒಂದು ಸ್ವಲ್ಪ ಕಮ್ಮಿ ಇದೆ ಗ್ರಾಮೀಣ ಪ್ರದೇಶದಲ್ಲಿ. ಸೊ ಆ ಟೆಕ್ನಾಲಜಿ ಎಲ್ಲ ನಾವು ಯೂಸ್ ಮಾಡ್ತೀವಿ. ಸೊ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಗ್ರಾಮೀಣ ರೈತಾಪಿ ವರ್ಗದವರಿಗೆ ಕೈಗೆಟುಕುವ ದರದಲ್ಲಿ ಕನ್ನಡಕ ರಹಿತ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ವ್ಯವಸ್ಥೆ ವೈಭವ ಕಣ್ಣಿನ ಆಸ್ಪತ್ರೆಯಿದೆ ಅಂತ ಹೇಳಿದ್ದಾರೆ. ಸೊ ಖಾಸಗಿ ಆಸ್ಪತ್ರೆಗಳು ಅಂದರೆ ಬೇರೆ ಬೇರೆ ವಿಧದ ವ್ಯಾಖ್ಯಾನಗಳಿರುತ್ತೆ. ವೈಭವ್ ಕಣ್ಣಿನ ಆಸ್ಪತ್ರೆ ಹಾಗಾಗಿರಲಿ, ಕಣ್ಣಿನ ನೇತ್ರ ತಜ್ಞರನ್ನು ಬೆಳಕು ನೀಡುವ ದೇವತೆಗಳು ಅಂತದೆ ನಮ್ಮ ಸಮಾಜ. ಹಾಗಾಗಿ ವೈಭವ ನೇತ್ರ ಚಿಕಿತ್ಸಾಲಯ ಈ ಆಸ್ಪತ್ರೆ ಮಾಗಡಿ ಮಣ್ಣಿಗೆ ಹೆಚ್ಚು ಸೇವೆಯನ್ನು ಸಲ್ಲಿಸಲಿ, ಅವರು ಕೂಡ ಅವಳತಕ್ಕಂಥ ಕ್ರಮ ಆಗಲಿ ಅಂತೇಳಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.